ಲಕ್ಷ ಮಾಡಿದಂತೂ ಕಳಿಸ್ತಾರೆ ಆಸ್ಪಾಸ್ತಾಗಿದ್ದೆ. ಈಗ ಇಲ್ಲಿ ಸುಮಾರು ಒಂದು 15-20 ಅದಕ್ಕೆ ನಾವು ಗೌಡ್ರು ರಮೇಶವರು ಎಲ್ಲ ವಿಚಾರ ಮಾಡಿ ಈಗ ನಿಮಗೆ ನ್ಯಾಯ ಕೊಡ್ಸೋದು ನಿಮ್ಮ ಜೊತೆ ಹಿರಿಯರು ಕುಂತಾರ. ಅದಕ್ಕೆ ಎಲ್ಲ ಒಂದು ಕಡೆ ಸರಿಯಾದ ಸ್ಪಂದನೆ ಸಿಗುವುದು ಅಂತಂದು ನಮ್ಗೆ ಗೊತ್ತಾದ್ಮೇಲೆ ಸ್ವಂತ ಇರೋದ್ರಿಂದ ನಾವು ಬಂದು ಯಾರು ಮಾತಾಡಬೇಕು, ನನ್ನ ಜೋಡಿ ಯಾರು ಮಾತಾಡೋದು ನಮ್ಗೆ ಗೊತ್ತೈತೆ ಬೇರೆ ಹೇಳೋದು ಬೇಡ. ಅದಕ್ಕೆ ಇದನ್ನು ಸ್ಟ್ರೈಕ್ ಬಿಡೋದು ಬಿಡುತ್ತೆ ನಿಮ್ಮ ಸಮಾಜಕ್ಕೆ ಕೆಲಸ ಕೊಡ್ತೀವಿ ಮಾಡಿರಿ. ನಾವೆಲ್ಲರೂ ಇರ್ತೀವಿ, ಇಲ್ಲೇ ಕುಂತ್ರೆ ಸುಮ್ಮನೆ ಏನೂ ಆಗಂಗಿಲ್ಲ. ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿ ಜೋಡಿ ಇರ್ತೀವಿ, ಸಂಘ ಇರ್ತಾವೆ, ಹೋರಾಟ ಮಾಡೋಣ. ಈಗ ಸುಮ್ಮನೆ ಇಲ್ಲಿ ಕುಂತ್ರೆ ಇಲ್ಲೇ ಮೂಲ ಉಳಿತಿದ್ದು ನ್ಯಾಯ ಸಿಗಂಗಿಲ್ಲ. ನಾವು ನೋಡೋಣ ಕೋರ್ಟ್ನಾಗ ಅದು ಏನು ಮಾಡೋಕ್ಕೆ ಸಾಧ್ಯ ಐತಿ. ಏನೇನಾಗೈತಿ ಬರ್ರಿ ಗೌಡ್ರೆ. ಯಾಕೆ ಮೋಸ ಮಾಡ್ರೆ ನೀವು ಇಲ್ಲಿ ಯಾಕೆ ಧರಣಿ ಕೂತೀರಿ? ಕಾರಣ ಏನು ಸರ್? ನಮ್ಮ ತಾಯಿಯವ್ರದ್ದು, ನಮ್ಮ ತಂದೆಯವ್ರದ್ದು ಮತ್ತು ನಮ್ಮ ಕಾಕಾವ್ರದ್ದು ಜಾಯಿಂಟ್ ಪ್ರಾಪರ್ಟಿ ಸರ್. ಅದು ಜಾಯಿಂಟ್ ಪ್ರಾಪರ್ಟಿ ಇರೋದನ್ನು ಪೋಡಿ ಮಾಡಲಾರ್ದೆ ಇರೋದನ್ನು ಆಸ್ತಿನ 9,000 ಸ್ಕ್ವೇರ್ ಫೀಟ್ ಮಾತ್ರನ ಸುನೀಲ್ ಶೇಟ್ ಅವರು ಖರೀದಿ ಮಾಡ್ತಾರೆ. ಒಂದು 2010 ಇದು ಲಾಕ್ಡೌನ್ ಬಿಫೋರು ಖರೀದಿ ಮಾಡ್ತಾರೆ. ಅದು ನಮ್ಮ ಮಾಹಿತಿಗೆ ಬರಲ್ಲ ಅಂದ್ರೆ ನಾವು ಕೊಟ್ಟಿರೋದು ಅವ್ರಿಗೆ ಹಾಫ್ನೊಂದು ಅಂತ ಕೊಟ್ಟಿದ್ದೀವಿ ರೀ. ಅಂದರೆ ನಮಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು. 6 ಲಕ್ಷ ರೂಪಾಯಿ ಸುನೀಲ್ ಶೆಟ್ಟಿ 6 ಲಕ್ಷ ರೂಪಾಯಿ ಯಲ್ಲಪ್ಪ ಮಿಸ್ಕಿನ್ ಅವ್ರ ಹತ್ರ ತೊಗೊಂಡಿದ್ವಿ. ಆಲ್ರೆಡಿ ನಾನು ಹೇಳಿನಿ ಎಲ್ಲ ದಾಖಲೆನೂ ಕೊಟ್ಟಿದ್ದೀನಿ. ಅದರ ಬಾಬಾದಾಗ ನನಗೆ ಅವರು 60 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಕೇಸ್ ಹಾಕ್ತಾರೆ ಸರ್. 60 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಕೇಸ್ ಹಾಕಿ ನನ್ನ ಆಸ್ತಿ ಬೇಕಂತ ಹೇಳಿದಾಗ ನಮಗೆ ಹಾಫ್ನೊಂದು ಮಾಡಿಕೊಡಿ ಅಂತ ಹೇಳ್ತಾರೆ. ನಮಗೆ ಹಾಫ್ನೊಂದು ಮಾಡಿಕೊಟ್ಟಾಗ ಅದು ಪೂರಾ ಖರೀದಿ ಮಾಡ್ಕೊಂಡ್ಬಿಡ್ತಾರೆ ಸರ್. ಖರೀದಿ ಮಾಡ್ಕೊಂಡು ಮೂಸ್ ಮಾಡಿ ಕೊಟ್ಟಿ ದಾಖಲೆ ರೆಡಿ ಮಾಡಿ ಖರೀದಿ ಮಾಡ್ಕೊಂಡ್ಬಿಡ್ತಾರೆ. ಇದು ಕಟ್ಟಿ ದಾಖಲೆ ರೆಡಿ ಮಾಡಿದವ್ರು ಅಶೋಕ್ ಬಾಕಳೆ, ಸುನೀಲ್ ಶೇಟು, ವಿಕಾಸು, ಯಲ್ಲಪ್ಪನವ್ರು ಮಾಡ್ಯಾರ ಅಂತಂತ ನಮಗೆ ಮಾಹಿತಿ ಬಂದಿದೆ ಸರ್. ಯಾರ ಜಮೀನು ಯಾರು ಖರೀದಿ ಮಾಡ್ತಾರೆ ಸರ್? ಯಾರ ಜಮೀನು? ನಮ್ಮ ತಾಯಿಯವ್ರದ್ದು ಯಲ್ಲಪ್ಪ ಮಿಸ್ಕಿನವರು ಸುನೀಲ್ ಶೇಟ್ ಅವ್ರ ಹೆಸರಿಗೆ ಮಾಡ್ತಾರೆ. ಸುರೇಖಾ ಕಬಾಡಿಯವ್ರಿ. ನಾವು ಅವ್ರ ಮಗಳು ಅಂಬಿಕಾ ಕಬಾಡಿ ರೀ. ನಾವು 5 ಮಂದಿ ಹೆಣ್ಮಕ್ಳು ರೀ. ನಾವು ಯಾರು ರೀತಿಯಿಂದನೇ ಸಹಿ ಮಾಡಿಕೊಟ್ಟಿಲ್ಲ ಅವರಿಗೆ. ಇವರಿಗೆ ಒಂದು ಹಾಫ್ನೊಂದು ಬೇಕಂದಾಗ ನಾವು ನಂಬಿಕೆಯಿಂದ ಕಳಿಸ್ಕೊಟ್ಟಿದ್ವಿ. ಮನಸ್ಪೂರ ನಂಬಿ ಮತ್ತು ಅವ್ರಿಗೆ ದುಡ್ಡು ಕೊಟ್ಟೋದು ವಾಪಸ್ ತೊಗೋಬೇಕು ಅನ್ನೋ ವಿಚಾರದಿಂದನೇ ಅವ್ರಿಗೆ ಬರ್ದು ಕೊಟ್ಟಿದ್ದು ನಿಜ. ಆದರೆ ಅವ್ರು ಫುಲ್ನೊಂದು ಮಾಡಿ ನಾವು ಬಿಟ್ಕೊಡಲ್ಲ ಅನ್ನೋ ಒಂದು ಇದರಿಂದ ಹೇಳಿದಾಗ ಇದು ನಮ್ಮ ಸಮಾಜ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲರೂ ಕೂಡಿ ಇದು ಮುಗಿಸಿದ್ರು ಆಲ್ರೆಡಿ. ನಮ್ಮ ಸಮಾಜ ಅಧ್ಯಕ್ಷರು ಇದರಲ್ಲಿ ಅವರು ಇದು ಬಡ್ಡಿ ವ್ಯವಹಾರ ಕೇಸ್ ಅನ್ನೋದು ಅವ್ರಿಗೂ ಗೊತ್ತಿದೆ. ಅವ್ರಿಗೂ ಗೊತ್ತಿರುವಾಗ ಅವರಾಗಿ ಕರೆದು ನನಗೆ ನಾವು ಸರಿಪಡಿಸ್ಕೊಡ್ತೀವಿ ಮತ್ತು ಇದನ್ನು ಒಂದು ಲೆಟ್ರ್ ಕೊಡ್ರಿ, ಅರ್ಜಿ ಕೊಡ್ರಿ ಅಂತ ಸಮಾಜಕ್ಕೆ ಒಂದು ಅರ್ಜಿ ಕೊಡ್ತೀನಿ ಸರ್. ನಾನು ಅರ್ಜಿ ಕೊಟ್ಟಾಗ ನಾನು 13 ದಿನ ಕೂತರೂ ಕೂಡ ಯಾವುದೇ ರೀತಿಯಿಂದ ನನಗೆ ಬೆಂಬಲ ಸಿಗಲಿಲ್ಲ, ಯಾವುದೇ ರೀತಿಯಿಂದ ನನಗಿದು ಆಸಕ್ತಿ ಕೊಳ್ಳಿಲ್ಲ ಅಂತ ನಾನು ನೊಂದುಕೊಂಡು ಈಗ ಕೂತಿರುವಾಗ ಅಣ್ಣ ರಮೇಶ್ ಅಣ್ಣ, ಪೀರ್ಸಾಬಣ್ಣ, ಆಮೇಲೆ ಕೆಲವು ಸಂಘಟನೆಯವರು ಕೂಡ ಬಂದು ನನಗೆ ನಾನು ಸರಿಪಡಿಸ್ಕೊಡ್ತೀನಿ ಅಂತ ವಿಶ್ವಾಸ ಕೊಟ್ಟಿದ್ದಾರೆ. ಅವ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇರೋದಕ್ಕೆ ನಾನು ಈ ಧರಣಿಯನ್ನು ಮುಗಿಸ್ತೀನಿ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಯಲ್ಲಪ್ಪನಂತ ನಮ್ಮ ಸಮಾಜದಲ್ಲಿ ಕೆಲವರು ಮಾತ್ರ, ನಮ್ಮ ಸಮಾಜದಲ್ಲಿ SSK ಸಮುದಾಯದಲ್ಲಿ ಕೆಲವರು ಮಾತ್ರ ಪಂಚ ಕಮಿಟಿಯಲ್ಲಿ ಕೆಟ್ಟ ಹುಳುಗಳದಾವೆ. ಈ ಲಿಕ್ಕರ್ ದಂಧೆ ಮಾಡೋರು, ಓಸಿ ದಂಧೆ ಮಾಡೋರು, ಅವ್ರಿಗೆ ನಾನು ಬಿಡ್ತೀನಿ ಅನ್ನೋದು ಅವ್ರ ಹುಚ್ಚತನ. ಇವತ್ತು ನಾವು ಕೂತಿರುವಾಗ ಹಿರಿಯರಿಗೆ ಏನು ತೊಂದರೆ ಮಾಡಿದಾರಲ್ಲ, ಈ ಧರಣಿ ಸತ್ಯಾಗ್ರಹ ನಿಲ್ಲತ್ತಿ ಹೊರತು ಹೋರಾಟ ನಿಂದ್ರಲ್ಲ. ಯಲ್ಲಪ್ಪನಂಥವರಿಗೆ ಶಿಕ್ಷೆ ಆಗುವವರೆಗೂ ಈ ಹೋರಾಟ ನಾವು ನಿಲ್ಲಿಸಲ್ಲ. ನನ್ನ ಹಿಂದೆ ಎಲ್ಲ ಸಂಘಟನೆಯವರು ಇದ್ದಾರೆ, ಅಣ್ಣ ಇದ್ದಾರೆ, ರಮೇಶ್ ಅಣ್ಣ ಇದ್ದಾರೆ ಅಂತ ನಾನು ಅಂದ್ಕೊಂಡು ಈ